ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ನಾವು ಜಾತ್ರೆ ಒಳಗೆ ದೇವಸ್ಥಾನಕ್ಕಂತ ಹೋದ್ವಿ. ಶ್ರೀ ವೀರಾಂಜನೇಯ ಮಹಾಸ್ವಾಮಿಗೆ ಹಣ್ಣು ಕಾಯಿ ಕದ್ಕೊಂಡು ದೇವಸ್ಥಾನ ಒಳಗೆ ಹೋದ್ವಿ. ದೇವಸ್ಥಾನದ ಗೋಪುರ ಭಾಳ ತುಂಬ ಚೆನ್ನಾಗಿದೆ. ಪೇಂಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಗೋಪುರ, ಇದು ಒಡ್ಡು ಗ್ರಾಮ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹಳ್ಳದರಾಯ ಅಂತೇಳಿ ಕರೀತಾರೆ. ಇದು ದೀಪದ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ. ಗೋಪುರ ಹಾಗೂ ದೀಪದ ಕಂಬ. ದೇವಸ್ಥಾನ ಕೂಡ ತುಂಬ ಅಲಂಕಾರ ಮಾಡಿದ್ರು ಹೂವಿನಿಂದ. ಶ್ರೀ ಸ್ವಾಮಿ ದರ್ಶನವನ್ನು ಕೂಡ ನಾವು ಪಡೀಕಿದ್ವಿ. ದೇವಸ್ಥಾನದಲ್ಲಿ ದೇವರು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ದೇವ್ರ ದರ್ಶನ ಮುಗಿಸ್ಕೊಂಬಿಟ್ಟು ನಡ್ರಿ ಜಾತ್ರೆಗೆ ಹೋಗೋಣ ಅಂತ ಹೋದ್ವಿ. ನೋಡ್ರಿ ಹಬ್ಬ ಈ ಸ್ವೀಟ್ಸ್ ಎಲ್ಲ ನೋಡಿದರೆ ಹೊಟ್ಟೆನೇ ತುಂಬೋಯ್ತು, ತಿನ್ನೋದೇ ಬೇಡ. ಹಾಗೆಯೇ ಜಾತ್ರೆ ಒಳಗೆ ಹೋಗೋಣ ಅಂತ ಹೊಂಟ್ವಿ. ಜಾತ್ರೆ ಒಳಗೆ ನೋಡಿದರೆ ಜನವೋ ಜನ. ಅರೆ ಜಾತ್ರೆಯಲ್ಲಿ ಜನ ಇಲ್ಲದೆ ಇನ್ನೇನಿರ್ತದೆ ನೋಡಿ. ಅಂಗಡಿಗಳು ಎಷ್ಟು ತುಂಬ ಚೆನ್ನಾಗಿದ್ದಾವೆ. ಗೊಂಬೆಗಳು, ಬ್ಯಾಗ್ಗಳು. ಇದಕ್ಕೆ 100ಕ್ಕೆ 100 ಬರೀ ಹೆಣ್ಮಕ್ಳು ತಗೊಳವೇ ಇದು ಜಾತ್ರೆ ಅಂದರೆ ಅಲ್ವಾ. ಅದಕ್ಕೆ ನೋಡಿ ಗಂಡು ಮಕ್ಕಳನ್ನೇ ಇಲ್ಲ ಪಾಪ. ಅವ್ರ ಕೈಯಲ್ಲಿ ಪಾಪು ಗೀಪು ಕೊಟ್ಟು ಈ ಥರ ನಿಲ್ಲಿಸಿರ್ತಾರೆ. ಎಲ್ಲ ಶಾಪಿಂಗು ಹೆಣ್ಮಕ್ಳೇ ಜೋರಾಗಿ ಮಾಡೋದು. ಅದಕ್ಕೆ ತಾನೇ ಜಾತ್ರೆ ಅನ್ನೋದು. ನೋಡಿ ಕಣ್ಣಿಗೆ ಕುಕ್ಕುವಂಥ ರೀತಿಯಲ್ಲಿ ಬ್ಯಾಂಗಲ್ಸ್ ಎಲ್ಲ ಹೆಣ್ಮಕ್ಳದೇ ಜಾತ್ರೆ ಜೋರು ಅಲ್ವಾ. ನಾವೇನಪ್ಪ ಜೇಬಲ್ಲಿ ದುಡ್ಡು ಇಟ್ಕೊಂಡು ಹೋಗ್ಬೇಕು. ಪಾಪ ಇಲ್ಲಿ ಅಕ್ಕ ಸುಮ್ಮನೆ ಕೂತಿದ್ದಾರೆ. ಎಲ್ಲ ಈಗ ಟ್ರೆಂಡಿಂಗ್. ಹಾಗೆ ನಮ್ಮ ಅಕ್ಕ ಭಾವ ಮುಂದೋಗಿದ್ದರು, ಕೊನೆಗೂ ಸಿಕ್ಕರು. ಅವ್ರನ್ನೆಲ್ಲ ಮಾತಾಡಿಸಿದೆ. ಅವ್ರದ್ದು ಒಳ್ಳೆ ಶಾಪಿಂಗ್ ಒಳ್ಳೆ ಬರದಿಂದ ಇತ್ತು. ಸರಿ ಜಾತ್ರೆ ಮಾಡ್ಕೊಳ್ಳಿ, ಹಾಗೆ ನಾನು ಜಾತ್ರೆ ಒಂದು ಟ್ರಿಪ್ ಹೋಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಹೊರಟೆ. ಹಾಗೆಯೇ ಫುಲ್ಲು ಲೈಟಿಂಗ್ಸು, ಅಂಗಡಿಗಳು ಭಾಳ ಚೆನ್ನಾಗಿತ್ತು. ಹಾಗೆ ನನ್ನ ಮುಖ ನಿಮಗೆ ದರ್ಶನ ಆಗಲಿ ಅಂತ ದರ್ಶನ ಕೊಟ್ಟಿದ್ದೇನೆ. ಓಕೆ. ಹಾಗೆಯೇ ನಮ್ಮ ಅಕ್ಕನ ಮಗ ತುಂಬ ಜೋರಾಗಿ ಬಳೆ ಖರೀದಿ ಮಾಡ್ತಾಯಿದ್ದ. ನಮ್ಮ ಅಣ್ಣನ ಮಗನೂ ಜೊತೆಯಲ್ಲೇ ಇದ್ದ. ನೋಡಿ ಬಳೆಗಳು ಒಂದಕ್ಕಿಂತ ಒಂದು ಚೆಂದ ಇದ್ದಾವೆ. ಯಾವ ತೊಗೋಬೇಕೋ ಯಾವ ಬಿಡಬೇಕೋ. ನಮ್ಮ ಅಕ್ಕ ಬಾವ ಹಾಗೆ ನಮ್ಮ ಅತ್ತಿಗೆಮ್ಮ ಶಾಪಿಂಗ್ ಮಾಡ್ತಾಯಿದ್ರು. ಹಾಗೆಯೇ ಒಂದು ರೌಂಡ್ ಹಾಕೋಕ್ಕಂತ ಹೊಂಟೆ. ಇಲ್ಲೇ ನಮಗೆ ನಮ್ಮ ಫಾಲೋವರ್ಸ್ ಸಿಕ್ಕರು. ಅವರು ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.